ಕೊನೆಗೂ ಕೂಡ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿರುವಂತದ್ದು. ಇಲ್ಲಿ ಜೆಡಿಎಸ್ ಹಾಗೇನೆ ಬಿಜೆಪಿಗೆ ಮುಖಭಂಗ ಆಗಿದೆ. ತನ್ನವರೇ ತನ್ನನ್ನ ಕೈ ಕೊಟ್ಟರು ತಮಗೆ ಅನ್ನುವಂಥದ್ದು. ಅವರು ಬಿಜೆಪಿ ಜೆಡಿಎಸ್ ಕೈ ಬಿಟ್ಟು ಕೈ ಹಿಡಿಯೋಕೆ ಅಂದ್ರೆ ಕಾಂಗ್ರೆಸ್ ಕೈ ಹಿಡಿಯೋಕೆ ಹೋಗ್ತಾ ಇದ್ದಾರಾ ಅನ್ನುವಂತ ಸಿಟ್ಟಿನಲ್ಲಿ ಅನುಮಾನದಲ್ಲಿ ಇರುವಂತದ್ದು ಮೈತ್ರಿ ನಾಯಕರು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ಗೆ ಹೀನಾಯವಾದಂತಹ ಸೋಲು ಉಂಟಾಗಿದೆ. ಚುನಾವಣೆಯಲ್ಲಿ ದಳಪತಿಗಳ ಕೋಟೆಯಲ್ಲೇ ಅಡ್ಡ ಮತದಾನ ಆಗಿರುವಂಥದ್ದು. ಜೆಡಿಎಸ್ ಪಾಳೆಯದಲ್ಲೇ 4 ಜನ ಬಂಡಾಯಗಾರರಿದ್ದಾರೆ ಅನ್ನುವಂಥದ್ದು ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಗೋವಿಂದರಾಜು ಸೋಲಿಗೆ ದಳಪತಿ ಕುಮಾರಸ್ವಾಮಿ ಹೊಡೆನ ಹಾಗಿದ್ರೆ ಎಚ್ಡಿಕೆ ನಾಯಕತ್ವಕ್ಕೆ ಸ್ವಪಕ್ಷದ ಶಾಸಕರೇ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೂ ಕೂಡ ಇದು ಈ ರಿಸಲ್ಟ್ ಶಾಕ್ ನೀಡಿರುವಂತದ್ದು. 4 ಶಾಸಕರಿಂದಲೇ ಅಡ್ಡ ಮತದಾನ. ಕಾಂಗ್ರೆಸ್ಗೆ ಪ್ಲಸ್ ಆಯ್ತು ಈ ಅಡ್ಡ ಮತದಾನದ ವೋಟಿಂಗ್. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಹೀನಾಯವಾಗಿ ಸೋಲನ್ನ ಅನುಭವಿಸಿದೆ. ಮನಸ್ಸಾಕ್ಷಿ, ಆತ್ಮಸಾಕ್ಷಿ ಎಲ್ಲವೂ ಕೂಡ ಇಲ್ಲಿ ಹುಸಿಯಾಗಿದೆ. ಅಂದ್ರೆ ಜೆಡಿಎಸ್ ಪಾಳಯದಲ್ಲೇ 4 ಜನ ಬಂಡಾಯಗಾರರು ಇದ್ದಾರೆ, ಅಂದ್ರೆ ಮುಖಭಂಗ ಆಗೋದಕ್ಕೆ ಕಾರಣೀಭೂತರಿದ್ದಾರೆ ಅನ್ನುವಂಥದ್ದು ಗೊತ್ತಾದ ನಂತರದಲ್ಲಿ ಎಚ್ಡಿಕೆ ಎಷ್ಟು ನಂಬಿಕೆನ ಇಟ್ಕೊಂಡಿದ್ರು. 18 ಜನ ಶಾಸಕರಲ್ಲಿ ಅಟ್ಲೀಸ್ಟ್ ಅಂದ್ರೆ 17 ಜನರಾದ್ರೂ ನಮ್ಮ ಪರವಾಗಿರ್ತಾರೆ, 17 ಓಟ್ ಆದ್ರೂ ಬೀಳುತ್ತೆ ಅನ್ನುವಂಥ ನಂಬಿಕೆಯನ್ನ ಇಟ್ಕೊಂಡಿದ್ರು. ಆದ್ರೆ ಗೋವಿಂದರಾಜು ಅವರು ಕೇವಲ 14 ಮತಗಳನ್ನ ಪಡ್ಕೊಂಡಿದ್ದು. ಹಾಗಿದ್ರೆ ಇನ್ ಮಿಕ್ಕಿದ್ದೇನಾಯ್ತು ಅಂತ ನೋಡ್ತಾ ಹೋದಾಗ, ಯಾವಾಗ ಬಿಜೆಪಿ ಹೈಕಮಾಂಡ್ ನಿನ್ನೆ ರಿಸಲ್ಟ್ ಬಂದ ಕೂಡಲೇ ಮತ್ತೆ ಈ ರೀತಿಯಾಗಿ ಅಡ್ಡ ಮತದಾನ ನಡೆದು ಹೋಗಿದೆ ಅಂತ ಗೊತ್ತಾಯ್ತು, ಮೀರ್ ಸಾದಿಕ್ಗಳು ಇದಾರೆ ನಮ್ಮಲ್ಲೂ ಕೂಡ ಅಂತ ಗೊತ್ತಾಯ್ತು, ಹೈಕಮಾಂಡ್ ಕಾಲ್ ಮಾಡುತ್ತೆ. ಅದ್ಯಾರಪ್ಪ ಹೀಗೆಲ್ಲ ಮಾಡಿದ್ದು ತಿಳ್ಕೊಳ್ಳಿ, ಒಂದ್ ಸ್ವಲ್ಪ ಏನ್ ಅವ್ರ ಸಮಸ್ಯೆ ಕೇಳೋಣ ಅಂತ ಕೇಳಿರ್ತಾರೆ ಹೈಕಮಾಂಡ್ ಕಾಲ್ ಮಾಡಿ. ಈಗ ಅವರಿಗೆ ತಕ್ಕ ಕ್ರಮವನ್ನ ತಗೊಳ್ಬೇಕು. ನಂಬಿಕೆ ದ್ರೋಹ ಮಾಡಿದ್ದಾರೆ, ಇವರು ಪಕ್ಷ ದ್ರೋಹ ಮಾಡಿದ್ದಾರೆ ಅಂತ ಸಿಡಿದೇಳ್ತಾ ಇರುವಂತದ್ದು. ಇನ್ನು ಬಂಡಾಯಗಾರರ ಹೆಡೆಮುರಿ ಕಟ್ಟೋಕೆ ಫೀಲ್ಡ್ ಇಳಿದಿದ್ದಾರಾ ಎಚ್ಡಿಕೆ? ತುರ್ತು ಶಾಸಕರ ಸಭೆಗೆ ಬಿಗ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕಠಿಣ ಕ್ರಮದ ಎಚ್ಚರಿಕೆಯನ್ನ ಏನಾದ್ರೂ ನೀಡ್ತಾರ? ಪಕ್ಷದ ರೂಲ್ಸ್ ಮಾಡಿದವರ ವಿರುದ್ಧ ಕಠಿಣ ಕ್ರಮದ ವಾರ್ನಿಂಗ್. ಈಗ ಜೆಡಿಎಸ್ಗೆ ಅಭ್ಯರ್ಥಿ ಗೋವಿಂದರಾಜುಗೆ ಹೀನಾಯವಾಗಿ ಸೋಲು ಅನುಭವಿಸಿದ್ದಾರೆ. 18 ಶಾಸಕರನ್ನ ಹಿಡಿದಿಟ್ಕೊಳ್ಳೋ ಒಂದು ಜವಾಬ್ದಾರಿಯಲ್ಲಿ ವಿಫಲರಾಗಿದ್ದಾರೆ. ಬಹಿರಂಗವಾಯಿತು ಜೆಡಿಎಸ್ ಶಾಸಕರ ತೀವ್ರ ಅಸಮಾಧಾನ. ಕಾಂಗ್ರೆಸ್ ಬುಕ್ಕಿಂಗ್ಗೆ ಮರಳಾದ್ರ ಹಾಗಿದ್ರೆ ಜೆಡಿಎಸ್ ಶಾಸಕರು ಬೆನ್ನಿಗೆ ಇರಿದ ಕಿಲಾಡಿ ಶಾಸಕರ ವಿರುದ್ಧ ಎಚ್ಡಿಕೆ ರೌದ್ರಾವತಾರವನ್ನ ತಾಳ್ತಾ ಇದ್ದಾರೆ. ವಿಪ್ ಉಲ್ಲಂಘಿಸಿದವರ ಜೆಡಿಎಸ್ ಸದಸ್ಯತ್ವ ರದ್ದಾಗುತ್ತಾ ಹಾಗಿದ್ರೆ? ಎಸ್, ಬಂಡಾಯಗಾರರನ್ನ ಹೆಡಮಿರಿ ಕಟ್ಟೋಕೆ ಎಚ್ಡಿಕೆ ಫೀಲ್ಡಿಗೆ ಎಂಟ್ರಿ ಕೊಟ್ಟಿದ್ದಾರಾ? ಆ 4 ಜನ ಯಾರು ಅಂತಾನೂ ಕೂಡ ನನಗೆ ಗೊತ್ತಿದೆ. ಅವರಿಗೆ ಸರಿಯಾದ ಕ್ಲಾಸ್ ತಗೋತೀವಿ, ಅವ್ರಿಗೆ ಸರಿಯಾದ ಪಾಠ ಕಲಿಸ್ತೀವಿ ಅಂತ ಎಚ್ಡಿಕೆ ಮಾತನಾಡ್ತಾ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಆತ್ಮಸಾಕ್ಷಿ ಅಂತಿದ್ರು, ನಂಬಿಕೆ ಅಂತಿದ್ರು. ಇತ್ತೀಚೆಗೆ ಈ ಚುನಾವಣೆ ಯಾವಾಗ ಆರಂಭ ಆಯ್ತು, ಆತ್ಮಸಾಕ್ಷಿ ವಿಚಾರವನ್ನ ತುಂಬಾ ಮಾತನಾಡ್ತಾ ಇದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಆದ್ರೆ ಅವರು ಏನು ಪಕ್ಷದಲ್ಲಿ ಇರುವಂತ 18 ಜನನ ಹಿಡಿತದಲ್ಲಿ ಇಟ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಏನ್ರಿ ಅಂತ ಕಾಂಗ್ರೆಸ್ ಒಂದ್ ರೀತಿಯಾಗಿ ಟೀಕೆ ಮಾಡ್ತಾ ಇದೆ. ಇನ್ನು ಬಿಜೆಪಿಯಲ್ಲೂ ಕೂಡ ಅದೇ ಆಗಿರುವಂತದ್ದು. ಹಾಗಾಗಿ ಈಗ ನೆಕ್ಸ್ಟ್ ಏನ್ ಮಾಡ್ತಾರೆ? ಈ ಹೀನಾಯ ಸೋಲನ್ನ ಉಂಡಿರುವಂತ ಎಚ್ಡಿಕೆ ಏನ್ ಮಾಡ್ತಾರೆ? ಅವರೇ ಈ ಗೋವಿಂದರಾಜು ಅವರ ಒಂದು ಸೋಲಿನ ಹೊಣೆಯನ್ನ ಹೊತ್ಕೊಂಡಿರ್ತಾರ? ಹಾಗಿದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿರುವಂಥದ್ದು. ಇನ್ನು ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ಗೆ ಕೂಡ ಈಗ ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ಏನಪ್ಪಾ ಹಿಂಗಾದ್ರೆ ಕತೆ, 2028 ಚುನಾವಣೆಯಲ್ಲಿ ನಾವೆಷ್ಟು ನಂಬಿಕೆ ಇಟ್ಕೊಂಡಿದೀವಿ ಗೆಲ್ಲೋದು ನಾವೇ ಅಂತ, ಹೀಗೆ ಮುಂದುವರೆದ್ರೆ ಹೇಗ್ ನಂಬೋದು ನಮ್ಮ ನಾಯಕರನ್ನ ಅಂತ ಇವಾಗ ಹೈಕಮಾಂಡ್ ನಾಯಕರಿಗೂ ಕೂಡ ತಲೆ ಬಿಸಿಯನ್ನ ತಂದಿಡ್ತಾ ಇರುವಂತದ್ದು. ಈ ರೀತಿಯಾಗಿ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅವರು ಶಾಸಕರೇನೆ. ಇನ್ನು ಎಲ್ಲೂ ಕೂಡ ಕುದುರೆ ವ್ಯಾಪಾರ ಆಗ್ಲಿ ಅಥವಾ ನಮ್ಮ ಶಾಸಕರು ಎಲ್ಲಿ ಒಂದ್ ಸ್ವಲ್ಪನೂ ಮಿಸ್ ಆಗ್ಬಾರ್ದು, ನಮ್ ಕೈ ಬಿಟ್ಟು ಹೋಗಬಾರ್ದು, ಅಷ್ಟು ಪ್ಲಾನ್ ಮಾಡ್ಕೊಂತಾರೆ ಕಾಂಗ್ರೆಸ್ನವರು. ಆ ರೀತಿಯಾಗಿ ಪ್ಲಾನ್ಗಳನ್ನ ಏನು ನಾವು ಮಾಡ್ಕೋತಾ ಇಲ್ಲ. ಎಚ್ಡಿಕೆ ಹೇಳ್ತಾರೆ, ಈ ರೀತಿಯಾಗಿ ಸ್ಟ್ರಾಟರ್ಜಿ ಮಾಡ್ಕೊಂಡ್ ಗೆಲ್ಲುವಂಥದ್ದು ನಮ್ದೇನಿಲ್ಲ, ಆತ್ಮಸಾಕ್ಷಿಯಿಂದ ನಾವು ಗೆಲ್ತೀವಿ ಅಂತಿದ್ರು. ಸರಿಯಾದ ಮುಖಭಂಗವನ್ನ ತೀರಿರುವಂತದ್ದು ಕಾಂಗ್ರೆಸ್ ಕೂಡ ಅವರು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ ಹೆಚ್ಚಾಗೇನೆ ಮತ ಸಿಕ್ಕಿರುವಂತದ್ದು.
ಆದ್ರೆ ಅದು ಕಾಂಗ್ರೆಸ್ ಯಾರು ಹಾಕಿದ್ರು ನಮಗೆ ವೋಟ್ನ ಅಂತ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅಥವಾ ಕ್ರಾಸ್ ವೋಟಿಂಗ್ ಆಯ್ತಾ, ಯಾರ್ಯಾರನ್ನ ಮನವೊಲಿಸಬೇಕಾಗಿತ್ತು ಆ ಪ್ರಯತ್ನಗಳನ್ನ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಅಥವಾ ಏನ್ ಬಿಜೆಪಿ ವಿರುದ್ಧವಾಗಿ ಅಂತ ಏನ್ ಮಾಡ್ಲಿಲ್ಲ. ಕಾಂಗ್ರೆಸ್ ನಮ್ಮ ನಾಯಕ 5 ಜನ ಏನಿದ್ದಾರೆ ಅಭ್ಯರ್ಥಿಗಳು, ಆ 5 ಜನರನ್ನ ಗೆಲ್ಲಿಸ್ಕೊಳ್ಳೋಕೆ ನಾವೇನೇನು ಮಾಡಬೇಕು ಅದನ್ನ ಮಾಡೋಣ. ಯಾರ್ಯಾರು ಅಸಮಾಧಾನಿತರಿದ್ದಾರೆ ಅವರನ್ನ ಸೆಳೆಯುವಂತ ಪ್ರಯತ್ನಗಳನ್ನ ಮಾಡೋಣ. ಇಟ್ ಈಸ್ ನಾಟ್ ಅ ಬ್ಯಾಡ್ ಥಿಂಗ್. ಅದನ್ನೇ ಪ್ರಯತ್ನ ಪಟ್ಟಿದ್ದಂಥದ್ದು ಡಿ ಕೆ ಶಿವಕುಮಾರ್ ಅವರು.